ವೆಡ್ಡಿಂಗ್ ಸೀಸನ್ ಎಲ್ಲ ಚಾಲು ಆದ್ರಿ. ನಮ್ಮ ಕೈಯು ಕಾಲು ಮುಖ ಭಾಳ ಚಂದ ಹೊಳಿಬೇಕು, ಎಲ್ಲರ ನಡುವೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಂತ ಪ್ರತಿಯೊಬ್ಬರದ ಹೆಣ್ಮಕ್ಳದ ಒಂದು ಆಸೆ ಆಗಿರುತ್ತೆ ರೀ. ಸೊ ಇವತ್ತಿನ ಮನೆ ಮದ್ದು ಬಂದುಬಿಟ್ಟು ನೀವು 10ರಿಂದ 15 ಸಾವಿರ ರೂಪಾಯಿ ಉಳಿಸ್ಬೋದು ರೀ. ಪಾರ್ಲರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ₹0 ಖರ್ಚೊಳಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನೀವು ಇವತ್ತು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಳ್ಬಹುದು. ಸೊ ಅದನ್ನು ಯಾವ ರೀತಿ ಮಾಡಬಹುದು ಅಂತ ತೋರಿಸಿಕೊಡ್ಲಿಕ್ಕತ್ತೀನಿ. ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದು. ಸೊ ಇಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ನೀವು ಆಲ್ರೆಡಿ ನೋಡ್ಲೈತೀರಿ. ಲೈವ್ ರಿಸಲ್ಟ್ ರೀ, ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಸೊ ನಿಮಗೆ ಗೊತ್ತೇ ಇರುತ್ತೆ. ನಾನು ಯೂಸ್ ಮಾಡಿದ ಮೇಲೆ ನನಗೆ ಚಲೋ ಅನಿಸಿದ್ರೆ ಅಷ್ಟೇ ನಾನು ಇಲ್ಲಿ ತೊಗೊಂಡು ಬಂದಿರ್ತೀನಿ, ಇಲ್ಲ ಅಂತ ತೊಗೊಂಡು ಬರೋಕ್ಕೆ ಹೋಗಂಗಿಲ್ಲ. ಸೊ ಚಿಟಿಕೆ ಹೊಡಿದ್ರೊಳಗೆ ನಿಮ್ಮ ಕೈಯು ಕಾಲು ಮುಖ ಬೆಳ್ಳಗೆ ಮಾಡ್ಕೋಬೋದು ರೀ. ಅವು ಹಾರ್ತಾರೆ ಎಲ್ಲರೂ ನಿಮ್ಮನ್ನು ನೋಡಿ, ಈಗೇನು ಪಾರ್ಲರ್ಗೆ ಹೋಗಿ ಬಂದಾಳಪ್ಪ ಅನ್ನೋಂಗೆ ಈ ಒಂದು ಹೋಮ್ ರೆಮಿಡಿ ಇರುತ್ತೆ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋಣ ಹೆಂಗೆ ಮಾಡೋದು ಅಂತೇಳಿ. ನಾ ಇಲ್ಲಿ ಒಂದು ಬೌಲ್ ತೊಗೊಂಡೇನಿ. ಸೊ ಎಲ್ಲರಿಗಿಂತ ಮೇನ್ ಆಗಿಲ್ಲ ಅಂದ್ರೆ ಶಾಂಪು ತೊಗೊಂಡೇನಿ. ಇದೇನಪ್ಪ ಶಾಂಪು ತೋರ್ಸಾಕತ್ತಾರೋ ಅಂತ ಯೋಚನೆ ಮಾಡ್ಲಿಕ್ಕತ್ತೀರಿ. ಹೌದ್ರಿ, ಇವತ್ತಿನ ಒಂದು ಹೋಮ್ ರೆಮಿಡಿ ಒಳಗೆ ಶಾಂಪು ಮೊದಲನೇ ಸ್ಥಾನನ ವಹಿಸುತ್ತೆ ಇದರಲ್ಲಿ. ಸೊ ಅಲ್ಲಿ ಪಾರ್ಲರಿಗೆಲ್ಲ ನಾವು ಹೋದಾಗ ಶಾಂಪು ಹಾಕ್ತೀವಿ, ನಾವು ಆ ಕೆಮಿಕಲ್ ಹಾಕ್ತೀವಿ, ಈ ಕೆಮಿಕಲ್ ಹಾಕ್ತೀವಿ ಅಂತ ನಿಮಗೆಲ್ಲ ತೋರ್ಸಂಗಿಲ್ಲ ಅವರು. ಇಲ್ಲಿ ಕೆಮಿಕಲ್ ಇಲ್ಲದೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಇವತ್ತು ಸೂಪರಾಗಿರುವಂಥ ಮನೆ ಮದ್ದು ಇದು. ನಿಮ್ಗೆ ಯಾವುದೇ ಒಂದು ಹಾನಿ ಆಗಂಗಿಲ್ಲ, ಹೆದರೋ ಅವಶ್ಯಕತೆ ಇಲ್ಲ. ನಾವು ಇವಾಗ ಪಾರ್ಲರಿಗೆ ಹೋಗ್ಬೇಕಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಲ್ರಿ. ಏನಪ್ಪ ದುಡ್ಡು ಖರ್ಚು ಮಾಡಿದ್ರು ಚಲೋತಂಗೆ ಮಾಡ್ತಾರೋ ಇಲ್ಲೋ, ಆಮೇಲೆ ಚಲೋ ಪಾರ್ಲರ್ ಐತೋ ಇಲ್ಲೋ, ಆಮೇಲೆ ಪ್ರತಿಯೊಂದು ಊರೊಳಗೆ ಚಲೋ ಪಾರ್ಲರ್ ಇರ್ತಾವೋ ಇಲ್ಲೋ ಅಂದ್ರೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಮಾಡ್ಕೊತೀವಿ ನಾವು. ಹೋಗೋನೋ ಬ್ಯಾಡೋ ಹಿಂದೆ ಮುಂದೆ ಜರಿತೀವಿ. ಸೊ ಇವತ್ತಿನ ನೀವು ಮನೆ ಮದ್ದು ನೋಡಿಬಿಟ್ರಂದ್ರೆ ನೀವು ಹಿಂಜರಿಯೋದೇ ಇಲ್ಲ ಅಂತ ಅನ್ಕೊಂಡೇನಿ. ಫಟಾಫಟ್ ಅಂತ ನೋಡಿದ ತಕ್ಷಣ ಹೋಗಿ ಮೊದಲು ಓಡಿ ಇದನ್ನು ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡಿ ನಿಮ್ಮ ಒಂದು ಫೀಡ್ಬ್ಯಾಕ್ನ ಕೊಡ್ಲಂಗೆ ಮರಿಲಿಕ್ಕೆ ಹೋಗಬೇಡ್ರಿ. ಸೊ ಇಲ್ಲಿ ನಾನು ಕ್ಲಿನಿಕ್ ಪ್ಲಸ್ ಯಾಕೆ ತೋರ್ಸಾಕತ್ತೇನಂತಂದ್ರೆ ಪ್ರತಿಯೊಂದು ಹಳ್ಳಿ ಒಳಗೆ ಕ್ಲಿನಿಕ್ ಪ್ಲಸ್ ಸಿಗುತ್ತೆ ರೀ. ಸೊ ಹಂಗಾಗಿ ನಾ ಇಲ್ಲಿ ನೀವು ಅವಶ್ಯಕತೆ ಅಂದ್ರೆ ಯಾವುದೇ ಒಂದು ಹಿಂಜರಿಕೆ ಏನಪ್ಪ ಈ ಶಾಂಪು ಹಾಕಿ ನಮ್ಮ ಹತ್ರ ಇಲ್ಲ ಅನ್ನೋ ಅವಶ್ಯಕತೆ ಇರಂಗಿಲ್ಲ ರೀ ನಿಮಗೆ. ಸೊ ಹಂಗಾಗಿ ಕ್ಲೀನಿಕ್ ಪ್ಲಸ್ ತೋರಿಸ್ತೀನಿ. ನಾ ಇಲ್ಲಿ ಆಲ್ರೆಡಿ ಬೇರೆ ಶಾಂಪೂನೇ ಯೂಸ್ ಮಾಡೀನಿ, ನೀವು ಕ್ಲೀನಿಕ್ ಪ್ಲಸ್ಸನ್ನೇ ಯೂಸ್ ಮಾಡ್ಬೋದು. ಎಲ್ಲನೂ ಒಂದು ರಿಸಲ್ಟ್ ಸಿಗುತ್ತೆ, ತಲೆ ಕೆಡಿಸ್ಕೊಬೇಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಸೂರಿ ಹಲ್ದಿ ತೊಗೋಬೋದು. ಕಸ್ತೂರಿ ಹಲ್ದಿ ಅಂತ ಹೇಳ್ತಾರಲ್ಲ ಅದನ್ನು ತೊಗೋಬೋದು. ಇಲ್ಲಪ್ಪ ಅಂತಂದ್ರೆ ನೀವು ನಾರ್ಮಲ್ ಆಗಿ ಕಿಚನ್ ಒಳಗೆ ಯೂಸ್ ಮಾಡ್ತಿರಲ್ಲ ಆ ಒಂದು ಅರಿಶಿಣನೂ ನೀವು ತೊಗೊಳ್ಬೋದು. ಅದಕ್ಕೆ ನಾನು ನಿಮಗೆ ಕಿಚನ್ ಒಳಗೆ ಯೂಸ್ ಮಾಡುವಂಥ ಡಬ್ಬಿನ ಮೊದಲನೇ ತೋರಿಸ್ಬಿಟ್ಟೇನೆ ರೀ, ಯಾವುದೇ ನಿಮಗೆ ಜರಿಕೆ ಬೇಡ ಅಂಥೇಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಕಾಫಿ ನೀವು ಯಾವ ಬ್ರ್ಯಾಂಡ್ ಸಿಗುತ್ತೆ ಅದನ್ನು ಯೂಸ್ ಮಾಡಿರಿ. ಅದೇ ಇದೆ ಅಂತ ಏನಿರಂಗಿಲ್ಲ. ನನ್ನ ಒಂದು ಚಾನಲ್ ಒಳಗೆ ಹೋಗಿ ನೋಡಿರಿ, ಲೈವ್ ರಿಸಲ್ಟ್ ಇರುತ್ತೆ. ಆಮೇಲೆ ಭಾಳ ಕಾಸ್ಟ್ಲಿ ತೊಗೊಂಡು ಅಂದರೆ ಭಾಳ ಕಾಸ್ಟ್ಲಿ ಇರುವಂಥ ದುಡ್ಡು ಬಳಸಿ ತೊಗೊಂಡು ಬರುವಂಥ ಯಾವುದೇ ಇಂಗ್ರೀಡಿಯೆಂಟ್ಸ್ ಇರೋಂಗಿಲ್ಲ. ಆಮೇಲೆ ರಿಸಲ್ಟ್ ಮಾತ್ರ ಹಂಗೆ ಪರ್ಫೆಕ್ಟ್ ಆಗಿರುತ್ತೆ ರೀ, ಸೂಪರ್ ಆಗಿರುತ್ತೆ. ಸೊ ನಾ ಇಲ್ಲಿ ಒಂದು ಚಿಟಿಕೆ ಅಂದ್ರೆ ಅರಿಶಿನ ಒಂದು ಚಿಟಿಕೆ ಹಾಕೊಂಡೇನಿ ರೀ. ಅರಿಶಿನ ಒಂದು ಚಿಟಿಕೆ ಹಾಕೊಂಡ್ರೆ ನೀವು ಕಾಫಿ ಒಂದು ಅರ್ಧ ಚಮಚ ಹಾಕ್ಕೊಳ್ರಿ. ನಿಮಗೆ ಕ್ವಾಂಟಿಟಿ ಕೈಯು ಕಾಲು ಎರಡು ಕಡೆ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಇಲ್ಲಪ್ಪ ನಾವು ಕೈ ಎಷ್ಟು ಮಾಡ್ಕೋತೀವಿ ಅಂದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೈಯೆಲ್ಲ ಬಿರುಕು ಬಿಟ್ಟಿರ್ತಾವ್ರಿ, ಅದು ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಕೈಯೆಲ್ಲ ಮುದುಡಿ ಆಗಿರ್ತಾವೆ. ಇವಾಗ ಥಂಡಿ ಚಾಲು ಆಯ್ತು ರೀ, ಮುದುಡಿ ಅನ್ಸಿರ್ತಾವೆ, ಅದು ಸಹಿತ ಕ್ಲೀನ್ ಆಗುತ್ತೆ ರೀ. ಆಮೇಲೆ ನಮ್ಮ ಸ್ಕಿನ್ ಗ್ಲೋಯಿಂಗ್ ಅನಿಸುತ್ತೆ. ಆಮೇಲೆ ಏಜ್ ಆಧಾರಂಗೆ ಕಾಣಿಸ್ತಿರ್ತಾರೆ ನೋಡ್ರಿ ಒಬ್ಬೊಬ್ಬರು ಸಣ್ಣ ವಯಸ್ಸೊಳಗೆ. ಸೊ ಅವರೆಲ್ಲ ಈ ಥರ ಯೂಸ್ ಮಾಡಿರಿ. ಜಾಸ್ತಿ ಯಾರು ಹಾರ್ಡ್ ವರ್ಕ್ ಅಂದ್ರೆ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ಒಂದು ಹೊಲದೊಳಗೆ, ಆಮೇಲೆ ಆಫೀಸ್ ಒಳಗೆ ಮಾಡೋರಿಗೆ ಹಂಗೆ ಇರಂಗಿಲ್ಲ ರೀ. ಬಟ್ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಮಾಡ್ತಿರ್ತಾರಲ್ಲ ಪಾಪ, ಅವರಿಗೆಲ್ಲ ಈ ಥರ ಎಲ್ಲ ಆಗ್ಬಿಟ್ಟಿರ್ತಾವೆ. ಅವ್ರಿಗೆ ಒಂದು ಆಸೆ ಇರುತ್ತೆ, ನಮ್ಮ ಕೈಯು ಕಾಲು ಚಂದ ಕಾಣಿಸ್ಬೇಕು, ನಾವು ಜನ ಹಂಗೆ ಬೇರೆ ಹಂಗೆ ಕಾಣಿಸ್ಬೇಕು, ಬೇರೆಯವ್ರ ಥರ ಈ ಥರ ಎಲ್ಲ ಆಸೆ ಇರ್ತಾವಲ್ರಿ. ಅವರು ಇದನ್ನು ಚಿಕ್ಕದಾಗಿ ಯೂಸ್ ಮಾಡ್ಕೊರಿ, ನಿಮಗೆ ರಿಸಲ್ಟ್ ಮಾತ್ರ 100% ವಾವ್ ರೀ. ಕರೆನ ನಾ ಇಲ್ಲಿ ಈನೋ ತೊಗೊಂಡೇನಿ. ನೀವು ಏನೋ ಇಲ್ಲಪ್ಪ ಅಂತಂದ್ರೆ ಮನೆಯೊಳಗಿರುವಂಥ ಸೋಡಾ ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ನಿಮಗೆ. ಹಾಗಾಗಿ ನಾನಿಲ್ಲಿ ಅಡಿಷ್ನಲ್ ಒಂದು ಬೇರೆ ವಸ್ತುಗಳನ್ನು ಸಹಿತ ಹೇಳಲಿಕ್ಕೂ ಅಂತ ಹೊಂಟೇನಿ ರೀ. ಸೊ ಹಾಗಾಗಿ ನಾ ಇಲ್ಲಿ ಏನೋನ ಯೂಸ್ ಮಾಡೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಲಿಂಬೆಹಣ್ಣಿನ ರಸ ಹಾಕ್ಕೊಳತ್ತೀನಿ. ನಾವಿಲ್ಲಿ ಅರ್ಧ ಲಿಂಬೆಹಣ್ಣಿನ ರಸ ಹಾಕ್ಕೊಳತ್ತೀನಿ. ಇದನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಲಿಂಬೆಹಣ್ಣು ರಸ ಏನು ಮಾಡತ್ತಪ್ಪ ಅಂತಂದ್ರೆ ನಮ್ಮ ಕೈಯೊಳಗೆ ಇರುವಂಥ ಹೊಲಸನ್ನು ತೆಗೆದಾಕಿದ್ರೊಳಗೆ ಸಿ ವೈಟಮಿನ್ಸ್ ಇರುತ್ತೆ ರೀ. ಸೊ ಹಾಗಾಗಿ ಲಿಂಬೆಹಣ್ಣನ್ನು ಯೂಸ್ ಮಾಡ್ದಂಗೆ ಹೋಗಬೇಡ್ರಿ. ಸೊ ಆರಾಮಾಗಿ ಸಿಗ್ತಾವಲ್ರಿ ನಿಮಗೆ ಇವೆಲ್ಲ ಕಿಚನಾಗ, ಭಾಳ ಈಸಿಯಾಗಿ ಅದಾವಿಲ್ರಿ. ಅದಾವಂತ ಅನ್ಕೊಂಡೇನಿ, ಇರ್ತಾವ್ರಿ. ಖರೇನ ಭಾಳ ಏನು ಖರ್ಚು ಮಾಡೋ ಅವಶ್ಯಕತೆ ಇರಂಗಿಲ್ಲ ರೀ. ನೀವು ಪಾರ್ಲರಿಗೆ ಹೋಗಿ 10-15 ಸಾವಿರ ರೂಪಾಯಿ ಖರ್ಚು ಮಾಡೋ ಬದಲಿ
ಇಲ್ಲಿ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಅನಿಸ್ಬೋದು ಇದೇನಪ್ಪ ಇದನ್ನು ಹಚ್ಚಿದ್ರೆ ನಮ್ಮ ಕೈ ಕಾಲು ಬೆಳ್ಳಗಾಗ್ತಾವ್ರಿ. ಮೊದಲು ಮಾಡಿ ನೋಡ್ರಿ, ಆಮೇಲೆ ಬಂದು ಹೇಳುಂತ್ರೆ ನಿಮಗೆ ಆಗಲಿಲ್ಲ ಅಂತೇಳಿ. ಬಟ್ ನಾ ಹೆಂಗೆ ಯೂಸ್ ಮಾಡ್ಯಾನ ಹಿಂಗೆ ಯೂಸ್ ಮಾಡಿರಿ, ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ರಿ. ಅಂದರೆ ಏನೇನೆಲ್ಲ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳೀನಿ. ಭಾಳ ಏನು ಸ್ಟೆಪ್ಪು ಹೇಳಿನೂ ಇಲ್ಲ, ನಾ ಇಲ್ಲಿ ತಲೆನೂ ಕೆಡಿಸ್ಕೊಬ್ಯಾಡ್ರಿ. ಇದೇನಪ್ಪ ಹಿಂಗೆ ಹೇಳಾಕತ್ತಾರೆ ಇವರು ಏನಂತೇಳಿ. ಜಸ್ಟ್ ಒಂದು 5 ನಿಮಿಷನಾಗ 6 ನಿಮಿಷನಾಗ ಈ ಪ್ರೊಸೆಸ್ ಎಲ್ಲ ಮುಗಿದು ಹೋಗ್ಬಿಡ್ತು. ನಿಮ್ಗೆ ಕ್ಲೀನಾಗಿ ಕೈ ಇಷ್ಟು ಚಂದ ಕಾಣಿಸ್ತಾವ. ಕರೆನ ನನ್ನವ ಕೈಯು ಅನ್ನುವಷ್ಟು ಚಂದ ಕಾಣಿಸ್ತಾವೆ. ನೀವು ಫಸ್ಟ್ ನಂದು ವಿಡಿಯೋ ನೋಡ್ಕೊತ ಬಂದ್ರೆ ಎಲ್ಲಾದ್ರೂ ಬಿಫೋರ್ ಆಫ್ಟರ್ ನೋಡಿದ್ರಲ್ಲ ಎಷ್ಟು ಚಂದ ಕಾಣತ್ತಿದ್ದು ಕೈ ಅಂತೇಳಿ. ಸೊ ಅದಕ್ಕೆ ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ಅಂದರೆ ಮೊದಲನೇ ನಾ ಮಾಡೋಕ್ಕಿಂತ ಮುಂಚಿದ್ದು, ಆಮೇಲೆ ಮಾಡಿದ ಮೇಲೇನೂ ಸಹಿತ ನಿಮಗೆ ನಾ ಕೈಗಳನ್ನು ತೋರಿಸೀನಿ ಎಷ್ಟು ಚಂದ ಕಾಣಕತ್ತಾವ ಅಂಥೇಳಿ. ಸೊ ಇದನ್ನೆಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಸೈಡ್ ಇಟ್ಕೊರಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಆಲೂ ತೊಗೊರಿ. ಆಲೂ ಒಂದು ಅರ್ಧಕ್ಕಿಂತ ಕಾಲು ಭಾಗ ಅಂತ ಹೇಳ್ತೀವಲ್ಲ ಅಷ್ಟು ತೊಗೊಳ್ರಿ. ತೊಗೊಂಡು ಅದನ್ನು ಸಹಿತ ನೀವು ಏನು ಮಾಡ್ಬೇಕಪ್ಪ ಅಂದರೆ ಇದ್ರದ್ದು ಭಾಳ ಮಹತ್ವ ಐತ್ರಿ ಈ ಒಂದು ಹೋಮ್ ರೆಮಿಡಿ ಒಳಗೆ. ಇದನ್ನು ಸಹಿತ ನೀವು ಇಲ್ಲಿ ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಇದು ಸಹಿತ ನಮ್ಮ ಸ್ಕಿನ್ನನ್ನು ಕ್ಲಿಯರಾಗಿ ಮಾಡುತ್ತಾರೆ. ಅಂದರೆ ನಮ್ಮ ಸ್ಕಿನ್ನದ ಇಲಾಕ್ಸಿಟಿ ಅಂತ ಹೇಳ್ತಾರೆ ನೋಡ್ರಿ, ಅದನ್ನು ಒಂದು ಕ್ಲಿಯರಾಗಿ ಮಾಡಿ ನಮ್ಮ ಸ್ಕಿನ್ ಜೋತ್ ಬಿದ್ದಿದ್ರೆ ಅದನ್ನು ಟೈಟ್ ಮಾಡುವಂಥ ಕೆಲಸ ಮಾಡುತ್ತಾರೆ. ಇದನ್ನು ನೀವು ಫೇಸ್ಗೂ ಆ್ಯಡ್ ಮಾಡಬಹುದು. ಬಟ್ ಫೇಸ್ಗೆ ಆ್ಯಡ್ ಮಾಡೋಕ್ಕಿಂತ ಮುಂಚೆ ನೀವು ಕೈಗೆ ಹಚ್ಕೊಂಡು ಒಂದ್ಸರಿ ನೋಡ್ರಿ. ಯಾಕಂದರೆ ಒಬ್ಬೊಬ್ಬರಿಗೆ ಲಿಂಬೆಹಣ್ಣಿನ ರಸ ಆಗಿ ಬರುತ್ತೆ, ಒಬ್ಬೊಬ್ಬರಿಗೆ ಆಗಿ ಬರೋಂಗಿಲ್ಲ. ಆಮೇಲೆ ನಾವು ಇದ್ರೊಳಗೆ ಏನೋ ಮಿಕ್ಸ್ ಮಾಡೀವಿ. ಸೊ ಇವನ್ನೆಲ್ಲ ಒಂದು ಸ್ವಲ್ಪ ನೀವು ತಲೆಯೊಳಗೆ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ನಾನು ಬೇಡ ಅಂತ ಹೇಳೋಂಗಿಲ್ಲ. ಬಟ್ ಮೊದಲು ಟೆಸ್ಟ್ ಮಾಡಿರಿ, ಸ್ವಲ್ಪ ಕುತ್ತಿಗೆ ಕಡೆ ಅದು ಹಚ್ಕೊಂಡು ಈ ಥರ ಟೆಸ್ಟ್ ಮಾಡಿರಿ. ಒಬ್ಬೊಬ್ಬರಿಗೆ ಇಚ್ನೆಸ್ ಅದು ಆಗೋ ಒಂದು ಸಂಭವ ಇರುತ್ತೆ ಮುಖಕ್ಕೆ ಹಚ್ಕೊಳ್ಳೋದಾದ್ರೆ. ಕೈ ಕಾಲಿಗೆ ಹಚ್ಚಿದ್ರೆ ಯಾವುದು ಇದಿಲ್ಲರಿ, ಎಲ್ಲರೂ ಯೂಸ್ ಮಾಡ್ಬೋದು, ಅದು ಟೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಮೊದಲು ನಾನು ಹೇಳ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಒಂದು ಚಿಕ್ಕ ಬೌಲ್ ತೊಗೊಂಡೇನಿ ರೀ. ಚಿಕ್ಕ ಬೌಲ್ ಒಳಗೆ ನಾ ಇಲ್ಲಿ ಕೊಕೊನಟ್ ನೋಡ್ರಿ, ಇಲ್ಲಿ ನಾವು ಕಾಶ್ಮೀರದೊಳಗಿದ್ದೀವಿ. ಇಲ್ಲಿ ಕೊಕೊನಟ್ ಎಲ್ಲ ಫುಲ್ ಜಾಮ್ ಆಗಿಬಿಟ್ಟೈತಿ, ಅಂದರೆ ಫುಲ್ ಗಟ್ಟಿ ಆಗಿಬಿಟ್ಟೈತಿ. ಥಂಡಿ ಬಂತಂದ್ರೆ ಇದು ಇರೋದೇ ನಿಮಗೆ ಗೊತ್ತಿದ್ದೇ ಇರುತ್ತೆ. ಸೊ ನಾ ಇಲ್ಲಿ ಒರಿಜಿನಲ್ ಒಂದು ಐತ್ರಿ, ವರ್ಜಿನ್ ಅಂತ ಹೇಳ್ತೀವಿ, ಒಂದು ಕೊಕೊನಟ್ ಆಯಿಲ್ ಐತಿ. ನಾನು ನಿಮಗೆ ನೀವು ಹಿಂದೆ ಮುಂದೆ ಮಾಡೋ ಅವಶ್ಯಕತೆನೇ ಇಲ್ಲ ರೀ. ಹಾಗಾಗಿ ನಾ ಇಲ್ಲಿ ಕೊಕೊನಟ್ ಅಂದರೆ ಈ ಪ್ಯಾರಾಶೂಟ್ ಅವ್ರದ್ದು ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿ ತೋರ್ಸಾತೀನಿ ನಿಮಗೆ. ಈ ಕೊಕೊನಟ್ ಇಲ್ಲಿ ನೋಡ್ರಿ, ಇಲ್ಲಿ ನೀರೆಲ್ಲ ಅದನ್ನು ಬಿಸಿ ನೀರೊಳಗೆ ಹಾಕಿ ನಾನು ಎಲ್ಲ ಕರಗಿಸ್ಕೊಂಡು ತೊಗೊಂಡು ಬಂದೀನಿ ನಿಮಗೆ ತೋರಿಸ್ಬೇಕಂತ. ಪಕ್ಕದೂ ನೋಡಿದ್ರಿ ನೀವು ಹೆಂಗೆ ಗಟ್ಟಿ ಆಗೈತೆ ಅಂತ ಹೇಳಿ. ಇಲ್ಲಿ ಇರೋ ವಾತಾವರಣನ ಹಂಗೆ ಅದ ರೀ, ಏನು ಮಾಡೋಕ್ಕಾಗಂಗಿಲ್ಲ. ಸೊ ನಂದು ಕೈ ಸ್ವಲ್ಪ ಮುದುಡಿ ಆಗ್ಬಿಟ್ಟು ಅಂದ್ರೆ ಇಲ್ಲಿ ಥಂಡಿನ ಅಷ್ಟೈತ್ರಿ. ಸೊ ಹಾಗಾಗಿ ಅದಕ್ಕೆ ಇದನ್ನು ನಾನು ಚಂದ ಅನ್ನಿಸ್ರಿ ನನಗೆ. ಈ ಒಂದು ಹೋಮ್ ರೆಮಿಡಿ ಇಷ್ಟೊಂದು ಸೂಪರ್ ಆಗಿತ್ತು ಖರೇನ. ಆಮೇಲೆ ಇಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ. ಆಮೇಲೆ ನಮ್ಮ ಒಂದು ಸ್ಕಿನ್ನಿಗೆ ಒಂದು ಮರುಜೀವ ಕೊಡುತ್ತೆ ಈ ಒಂದು ಹೋಮ್ ರೆಮಿಡಿ, ಅಷ್ಟೊಂದು ಒಳ್ಳೆಯದಾಗೈತಿ. ನಾ ಇಲ್ಲಿ ಕೊಕೊನಟ್ ಆಯಿಲಿನ 1 ಸ್ಪೂನ್ ಹಾಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ವ್ಯಾಸ್ಲಿನ್. ನಿಮ್ಮ ಹತ್ರ ಯಾವ ಥರ ವ್ಯಾಸ್ಲಿನ್ ಅದ ಅದನ್ನು ಯೂಸ್ ಮಾಡಿರಿ. ಒಂದೊಂದು ಈಗ ಆರೆಂಜ್ ಕಲರ್ ಡಬ್ಬ ಒಳಗೆ ಬರುತ್ತೆ ನೋಡ್ರಿ, ಅದು ಸಹಿತ ಬಯೋಲಿನ್ ಅಂತ ಬರುತ್ತೆ, ಅದನ್ನು ಸಹಿತ ಯೂಸ್ ಮಾಡಿರಿ. ಅಥವಾ ಇದನ್ನೇ ಯೂಸ್ ಮಾಡಿರಿ. ಇದು 10 ರೂಪಾಯಿ ಐತ್ರಿ ನೋಡ್ರಿ. ಇದ್ರ ಮೇಲಿನ ಪ್ರೈಸ್ ಸಹಿತ ತೋರಿಸಿ ನಾನು 10 ರೂಪಾಯಿ ಐತ್ರಿ, ಜಾಸ್ತಿ ಏನಿಲ್ಲ. ಈ ಥರ ತಂದು ಮನೆಯೊಳಗೆ ಇಟ್ಕೊಳ್ರಿ. ಇಡೀ ಥಂಡಿನ ನೀವು ನಿಮ್ಮ ಸ್ಕಿನ್ನನ್ನು ಇಷ್ಟೊಂದು ಹೊಳುಪು ಅಂದ್ರೆ ಹೊಳೆಯುತ್ತೆ ರೀ, ಅಷ್ಟು ಚಂದ ಇಟ್ಕೋಬೋದು. ಥಂಡಿಯೊಳಗೆ ನೋಡ್ರಿ, ಥಂಡಿ ಬಂತಂದ್ರೆ ಒಬ್ಬೊಬ್ರಿಗೆ ಚಿಂತೆ ಬಂದುಬಿಡ್ತೈತಿ. ಮುಖ ತುಟಿ ಆವಿ ಇವೆಲ್ಲ ಬಿರುಕು ಬಿಟ್ಬಿಡ್ತಾವೆ. ಯಪ್ಪ ಏನಿದು ಅಂತೇಳಿ ಚಿಂತೆ ಬಂದುಬಿಡ್ತೈತಿ ರೀ. ಎಲ್ಲಾದರೂ ವೆಡ್ಡಿಂಗಿಗೆ ಅದು ಹೋಗೋದು ಇದು ಬಂತಂತಂದ್ರೆ ಎಲ್ಲಿ ಹೋಗೋದು, ಈಗ ಹೆಂಗೆ ನಾವು ಚಂದ ಕಾಣಂಗಿಲ್ಲ, ನಮ್ಮ ಸ್ಕಿನ್ ಹಂಗೈತಿ, ಚೀಚಿ ಒಂಥರ ಹಿಂಜರಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಇದನ್ನು ನೀವು ಯೂಸ್ ಮಾಡಿದಂದ್ರೆ ಯಾವುದೇ ಹಿಂಜರಿಕೆ ಅನ್ನೋದೇ ನಿಮ್ಮ ಒಂದು ಮನಸ್ಸೊಳಗೆ ಬರೋದೇ ಇಲ್ಲರಿ. ಇಲ್ಲಿ ವ್ಯಾಸ್ಲಿನ್ನು ಸಹಿತ ನಾ ಹಾಕಿ ಕೊಬ್ಬರಿ ಎಣ್ಣೆಯೊಳಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳಿಕತ್ತೀನಿ. ಜಸ್ಟ್ ನೀವು ವ್ಯಾಸ್ಲಿನ್, ಈಗ ಯಾರು ಕೈ ಕಾಲು ನಮಗೆ ಹೊಡೆದಿಲ್ಲಪ್ಪ, ನಮ್ಮ ಸ್ಕಿನ್ ಚಲೋನೇ ಐತಿ, ನಮ್ಮ ಸ್ಕಿನ್ ಗ್ಲೋಯಿಂಗ್ ಐತಿ, ಗ್ಲೋಯಿಂಗ್ ಬಿಡ್ರಿ, ನಮ್ಮ ಸ್ಕಿನ್ ಒಡೆದಿಲ್ಲ, ನಮ್ಮ ಸ್ಕಿನ್ ಬಿರುಕು ಬಿಟ್ಟಿಲ್ಲ, ನಮ್ಮ ಸ್ಕಿನ್ ಮುದುಡಿ ಆಗಿಲ್ಲ ಅಂತ ಅನ್ನೋರಿದ್ರು ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ನಾ ಫಸ್ಟ್ ಸ್ಟೆಪ್ ತೋರಿಸೇನಲ್ರಿ, ಅದನ್ನು ಬಿಟ್ಟು ಬರೀ ಈ ಒಂದು ಕೊಕೊನಟ್ ಮತ್ತು ವ್ಯಾಸ್ಲಿನ್ ಜಸ್ಟ್ ರಾತ್ರಿ ಮಲ್ಕೊಳ್ಳುವಾಗ ಕೈಗೂ ಕಾಲಿಗೂ ಫೇಸ್ಗೆ ಸಹಿತ ಇದನ್ನು ಅಪ್ಲೈ ಮಾಡ್ಬೋದು. ಇದರಿಂದ ಯಾವುದೇ ಎಫೆಕ್ಟ್ ಆಗಂಗಿಲ್ಲ ರೀ. ಸೊ ಇದನ್ನು ಕಾಮನ್ ಆಗಿ ಯೂಸ್ ಮಾಡ್ಬೋದು. 2ನೇ ಸ್ಟೆಪ್ ನಾ ತೋರಿಸಿನಲ್ಲ, ಅದು ಕೊಕೊನಟ್ ಮತ್ತು ವ್ಯಾಸ್ಲಿನ್ ನಡೀತದೆ. ಬಟ್ ನಿಮಗೆ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಬೇಕು, ಹೊಳಿಬೇಕು, ನಮ್ಮ ಕೈಯು ಕಾಲು ಬಿರುಕು ಬಿಟ್ಟಾವ ಅನ್ನೋರಿದ್ರೆ ಈ ಫಸ್ಟ್ ಒಂದು ಸ್ಟೆಪ್ಪನ್ನು ಸಹಿತ ನೀವು ಫಾಲೋ ಮಾಡಬೇಕಾಗುತ್ತೆ ರೀ. ಸೊ ನಾ ಇಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡಿಟ್ಟಿದ್ನೆಲ್ಲ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಇಲ್ಲಿ ಲಿಂಬೆಹಣ್ಣಿಂದ ಒಂದು ಇದಿರುತ್ತಲ್ರಿ ಸಿಪ್ಪೆ, ಅದರಿಂದ ನಾ ಎಲ್ಲ ಚಲೋತ್ನಂಗೆ ಇಲ್ಲಿ
ಹಚ್ಕೊಂಡು ತೋರ್ಸಾತೀನಿ. ಲಿಂಬೆಹಣ್ಣಿನ ಸಿಪ್ಪೆಯಿಂದನೇ ಎಲ್ಲನೂ ರಬ್ ಮಾಡ್ಕೊಳ್ರಿ. ಹಂಗೆ ಮಾಡೋದ್ರಿಂದ ನಿಮ್ಮ ಉಗುರಲ್ಲಿ ಎಲ್ಲಾದರೂ ಹೊಲಸು ಸಿಕ್ಕೊಂಡಿದ್ರೆ, ಅಂದರೆ ಇವಾಗ ನಾವು ಕಂಚಿಂದು ತಾಮ್ರದ ಇವನ್ನೆಲ್ಲ ತೊಳೆದಾಗ ನಮ್ಮ ಉಗುರೆಲ್ಲ ಈ ಪೀತಾಂಬರ ಯೂಸ್ ಮಾಡಿದಾಗ ನಮ್ಮ ಉಗುರು ಸುತ್ತಮುತ್ತ ಎಲ್ಲ ಹೆಂಗೆ ಕರ್ರಗೆ ಆಗ್ಬಿಟ್ಟಿರುತ್ತೆ ನೋಡ್ರಿ, ಹೋಗೋದಿಲ್ಲ ರೀ ಜಲ್ದಿ ನೀವು ಏನು ಹಚ್ಚಿ ತೊಳೆದ್ರು. ಬಟ್ ಈ ಲಿಂಬೆಹಣ್ಣಿನ ಪ್ರಯೋಗ ಮಾಡಿರಿ, ಜಲ್ದಿನ ಹೋಗುತ್ತೆ. ನಾ ಆಲ್ರೆಡಿ ಹಿಂದಿನ ವಿಡಿಯೋ ಶೇರ್ ಮಾಡಿದ್ದೆ ಈ ಲಿಂಬೆಹಣ್ಣಿನ ಪ್ರಯೋಗದ. ಎಲ್ಲರೂ ಭಾಳ ಒಳ್ಳೆ ಒಂದು ಕಮೆಂಟ್ಸ್ ಕೊಟ್ಟಿರಿ, ನನಗೆ ಭಾಳ ಖುಷಿ ಆಯಿತು. ಆ ಥರ ಯೂಸ್ ಮಾಡಿರಿ, ನಿಮಗೂ ಕೂಡ ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ. ಇದನ್ನು ನಿಮ್ಮ ಒಂದು ಉಗುರಿಗೆಲ್ಲ ಹಾಕಿ ಚಲೋತ್ನಂಗೆ ತಿಕ್ಕ್ರಿ. ಈ ಲಿಂಬೆ ಹಣ್ಣನ್ನು ತಿಕ್ಕಿದ್ರೆ ಎಷ್ಟು ಜಲ್ದಿನ ಹೋಗುತ್ತಂದ್ರಿ. ಖರೇನ ಏನಪ್ಪ ಇದಿಷ್ಟು ಚಲೋ ರಿಸಲ್ಟ್ ಐತಿ ಅಂತ ಅನ್ನಿಸ್ಬೇಕು ನಿಮ್ಗೆ. ಅಷ್ಟು ಒಳ್ಳೆ ಒಂದು ರಿಸಲ್ಟ್ ರೀ. ನಾ ನಡು ಈ ಥರ ಸಣ್ಣ ಟಿಪ್ಸ್ ಕೊಡ್ತಾ ಇರ್ತೀನಿ, ಯೂಸ್ ಮಾಡ್ಕೊಳ್ರಿ. ಅದನ್ನು ನಾನೆಲ್ಲ ರಬ್ ಮಾಡಿಕೊಂಡು ಒಂದು 4 ನಿಮಿಷ ಬಿಡ್ರಿ, 4-5 ನಿಮಿಷ ಬಿಟ್ಟು ಈ ಒಂದು ಏನದು ಪೊಟ್ಯಾಟೊ ತೊಗೊಂಡಿವಲ್ರಿ, ಆಲೂಗಡ್ಡೆನ, ಅದಕ್ಕೆ ಸ್ವಲ್ಪ ಚಾಕುದಿಂದ ಚುಚ್ಚ್ರಿ. ಅದ್ರ ರಸ ಎಲ್ಲ ಹೊರಗೆ ಬರುತ್ತಲ್ಲ, ಆವಾಗ ಅದನ್ನು ತೊಗೊಂಡು ಮತ್ತೊಂದು ಸರಿ ಚಲೋತ್ನಂಗೆ ರಬ್ ಮಾಡ್ಕೊರಿ ಕೈಗೂ ಕಾಲಿಗೂ. ನೀವು ಒಂದೇಳೆ ಫೇಸಿಗೆ ಮಾಡಾಕತ್ತಿದ್ರೆ ಫೇಸ್ಗೂ ಸಹಿತ ನೀವು ಇದನ್ನು ಯೂಸ್ ಮಾಡಬಹುದು. ಚಲೋತ್ನಂಗೆ ರಬ್ ಮಾಡ್ಕೊಳ್ರಿ. ಅಂದ್ರೆ ಅದ್ರೊಳಗಿರುವಂಥ ಸ್ಟಾರ್ಚ್ ಅಂತ ಹೇಳ್ತೀವಲ್ಲ ಆಲೂಗಡ್ಡೆ ಒಳಗೆ, ಅದೆಲ್ಲ ಹೊರಗೆ ಬರ್ಬೇಕ್ರಿ ರಸದ ಒಂದು ಇದ್ರೊಳಗೆ ಬಂತಂದ್ರೆ ಅದಕ್ಕೆಲ್ಲ ಹತ್ತಪ್ಪ ಅಂತಂದ್ರೆ ಕೈಗೆ, ಅದು ಚಲೋತ್ನಂಗೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಸ್ವಲ್ಪ ಒಣಗಿಸ್ಲಿಕ್ಕೆ ಬಿಡ್ರಿ. ಒಣಗಿಸ್ಲಿಕ್ಕೆ ಬಿಟ್ಟಾದಮೇಲೆ ನಿಮ್ಗೆ ಒಳ್ಳೆ ರಿಸಲ್ಟ್ ಹಾವು ಬರ್ಬೇಕ್ರಿ. ವೇಟ್ ಮಾಡಿರಿ, ನಿಜವಾಗ್ಲೂ ರಿಸಲ್ಟ್ ಸಖತ್ತಾಗಿರುತ್ತೆ. ಇಷ್ಟೊತ್ತನ ನೋಡಿರಿ, ರಿಸಲ್ಟ್ ನೋಡ್ಬೇಕಂದ್ರೆ ನೀವು ವೇಟ್ ಮಾಡಲೇಬೇಕು. ಆಮೇಲೆ ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಪನ್ನು ಇಲ್ಲಿ ತೋರಿಸಿನಿ, ಮತ್ತು ಅರ್ಧಂಬರ್ಧ ನೋಡಿ ಹೋಗಿ ರಿಸಲ್ಟ್ ಸಿಗಲಿಲ್ಲ ಅನ್ನೋಕೆ ಹೋಗ್ಬೇಡ್ರಿ. ಮೊದಲು ಹೇಳತ್ತೀನಿ, ಇಲ್ಲಿ ನನ್ನ ಮಗ ನನಗೆ ಕೈಗೆ ನೀರು ಹಾಕಾತಾನೆ. ಇಲ್ಲಿ ನೋಡ್ರಿ ಎಷ್ಟು ಚಂದ ರಿಸಲ್ಟ್ ಅದ. ನಿಜವಾಗ್ಲೂ ಜಸ್ಟ್ ಲೈಕ್ ವಾವ್ ಅಂತೀರಿ. ವಾವ್, ಸೂಪರ್ ಈ ಖರೇನ ಇಷ್ಟೊಂದು ಒಳ್ಳೆ ರಿಸಲ್ಟ್ ಐತಿ. ಖರೇನೆ ಮಾಡಿ ನೋಡ್ರಿ. ಆಮೇಲೆ ನನಗೆ ರಿಸಲ್ಟ್ ಶೇರ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡ್ರಿ. ಸೊ ಇದೇ ಥರ ನಿಮಗೆ 0 ರೂಪಾಯಿ ಖರ್ಚಲ್ಲಿ ನಿಮ್ಮ ಒಂದು ಫಿಗರ್ ಮೇಂಟೈನ್ ಮಾಡಬಹುದು. ನಿಮ್ಗೆ ಯಾವುದೇ ಒಂದು ಎಕ್ಸಸೈಸ್ ಇರಲಾರ್ದೇ, ಯಾವುದೇ ಒಂದು ವಾಕಿಂಗ್, ಯಾವುದೇ ಒಂದು ಡಯಟ್ ಇರಲಾರ್ದೇ ನಿಮ್ಮ ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಳ್ಬಹುದು. ನಿಮ್ಮ ಸ್ಕಿನ್ ಆಗಲಿ, ನಿಮ್ಮ ಒಂದು ಹೇರ್ ಆಗಲಿ ಚಲೋತ್ನಾಗ ಇಟ್ಕೋಬೇಕಪ್ಪ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ನನ್ನ ಚಾನಲ್ ಒಳಗೆ 0 ರೂಪಾಯಿ ಖರ್ಚೊಳಗೆ ಈ ಥರ ವಿಡಿಯೋಸ್ ಹಾಕೀನಿ, ನೀವು ಹೋಗಿ ನೋಡಬಹುದು. ಸೊ ಇಲ್ಲಿ ಯಾವುದೇ ಒಂದು ದುಡ್ಡು ಕೊಡೋ ಅವಶ್ಯಕತೆ ಇರೋಂಗಿಲ್ಲ. ನಿಮಗೆ ಫ್ರೀ ಒಳಗೆ ಹೋಗಿ ಚಲೋತ್ನಾಗ ನೀವು ಚಾನಲ್ನ ನೋಡಿದ್ರಿ, ವಿಡಿಯೋಸ್ನ ನೋಡಿದ್ರಂದ್ರೆ ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಬಹುದು. ಅಷ್ಟೊಂದು ಒಳ್ಳೆ ವಿಡಿಯೋಸ್ನ ಹಾಕೀನಿ ನಾನು. ಸೊ ಇಲ್ಲಿ ನೋಡ್ಬೋದು, ನಾನು ಕೈಯನ್ನೆಲ್ಲ ವಾಶ್ ಮಾಡ್ಕೊಂಡು ಬಂದೀನಿ. ತಣ್ಣೀರಿಂದನೇ ತೊಳ್ಕೊಳ್ರಿ, ಬಿಸಿನೀರೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಚಲೋತ್ನಾಗ ನನಗಿಲ್ಲಿ ಇಷ್ಟು ತಂಡೆ ಐತೆ ಅಂದರೂ ಸಹಿತ ನಾನು ನಿಮ್ಮ ಸಲುವಾಗಿ ತಣ್ಣೀರನ್ನ ಯೂಸ್ ಮಾಡಿ ತೋರಿಸಿನಿ. ಇಲ್ಲೇ ಸೂಪರ್ ಮುತ್ತು ಕೊಡಬೇಕು ಕೈಗೆ, ಅಷ್ಟು ಚಂದ ಗ್ಲೋಯಿಂಗ್ ಅನ್ಸಾಕತ್ತೈತೆ ಖರೇನ ರೀ. ಸೊ ಅವನ್ನೆಲ್ಲ ವಾಶ್ ಮಾಡಿಕೊಂಡು ಚಲೋತ್ನಂಗೆ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ನಾನು ಸೆಕೆಂಡ್ ಸ್ಟೆಪ್ ಮಾಡಿಟ್ಟಿದ್ನೆಲ್ಲರೂ ವಾಸ್ಲಿನ ಮತ್ತು ಈ ಒಂದು ಕೊಬ್ಬರಿ ಎಣ್ಣೆನ ಅದನ್ನು ಸಹಿತ ಇಲ್ಲಿ ಹಚ್ಕೊಳ್ರಿ. ನಿಮ್ಮ ಸ್ಕಿನ್ ಇಷ್ಟು ಗ್ಲೋಯಿಂಗ್ ಆಗುತ್ತೆ. ಒಂದು ಹೇಳಿದ್ನಲ್ರಿ, ನಿಮ್ಮ ಒಂದು ಸ್ಕಿನ್ನಿಗೆ ಮರುಜೀವ ಕೊಟ್ಟಂಗೆ ಆಗುತ್ತೆ ರೀ. ಇಷ್ಟೊಂದು ಪಳ ಇಲ್ಲೇ ಕಾಣಿಸ್ಲಿಕ್ಕತ್ತದ, ಲೈವ್ ರಿಸಲ್ಟ್ ನೋಡಬಹುದು. ಅವಶ್ಯಕತೆ ಇಲ್ಲ ಇಲ್ಲಿ ಹಿಂದೆ ಮುಂದೆ ಮಾಡಿ ಅದಕ್ಕೆ ಫಿಲ್ಟ್ರ್ ಎಲ್ಲ ಹಾಕಿ ಅದ್ರ ಅವಶ್ಯಕತೆ ನನಗಿಲ್ಲರಿ. ನಿಮಗೆ ಗೊತ್ತೇ ಇರುತ್ತೆ, ನಾನು ವಿಡಿಯೋ ಎಲ್ಲ ನೋಡಿರ್ತೀರಿ ಇಷ್ಟು ದಿನ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚಂದ ಕಾಣತ್ತವ ಕೈ. ಸೊ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಮಾಡ್ಕೊಳ್ರಿ. ಏನು ನೀವು ಇಂಥ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಮತ್ತು ಎಂಥವು ಮಾಡ್ತೀರಿ, ಫೇಕ್ ಎಲ್ಲ ತೋರಿಸ್ತಿತ್ತ ಅಂಥವ್ರ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀರಿ. ಇಲ್ಲಿ ಒರಿಜಿನಲ್ ಆಗಿ ಲೈವ್ ಆಗಿ ರಿಸಲ್ಟ್ ತೋರಿಸ್ತೀನಿ ನಾನು ನಿಮಗೆ, ಹೌದಲ್ರಿ? ಸೊ ಇನ್ನೂ ಯಾವ ಥರ ನಿಮಗೆ ಯಾವುದಾದ್ರೂ ಅಂದರೆ ವಿಡಿಯೋಸ್ ಬೇಕಪ್ಪ ಅಂತ ನಿಮಗೆ ಅನಿಸಿದ್ರೆ ಸೊ ಅದನ್ನು ಸಹಿತ ನೀವು ಇಲ್ಲಿ ಹೇಳ್ಬೋದು, ಮತ್ತು ತೊಗೊಂಡು ಬರ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆಲ್ಲ ನಮಸ್ಕಾರ, ಜೈ.